ನಮಸ್ಕಾರ ಸ್ನೇಹಿತರೆ, ಷೇರು ಮಾರುಕಟ್ಟೆಯ ತಾಜಾ ಮಾಹಿತಿ. ಇಂದು ಭಾರತೀಯ ಷೇರು ಮಾರುಕಟ್ಟೆಯು ಹೂಡಿಕೆದಾರರಲ್ಲಿ ಮಿಶ್ರ ಪ್ರತಿಕ್ರಿಯೆ ಮೂಡಿಸಿದೆ. ಆರಂಭದಲ್ಲಿ ಏರಿಕೆ ಕಂಡರೂ ನಂತರದ ಹಂತದಲ್ಲಿ ಸೂಚ್ಯಂಕಗಳು ಏರಿಳಿತ ಹಾದಿ ಹಿಡಿದಿದೆ. ನಿಫ್ಟಿ 25,615 239 ಪಾಯಿಂಟ್ ಅಪ್ ಆಗಿದೆ. ಸೆನ್ಸೆಕ್ಸ್ 84,200 400 ಪಾಯಿಂಟ್ ಅಪ್ ಆಗಿದೆ. ಮಾರುಕಟ್ಟೆಯ ಹಾದಿ. ಗುರುವಾರದ ಕುಸಿತದ ನಂತರ ಇಂದು ಮಾರುಕಟ್ಟೆ ಚೇತರಿಕೆ ಹಾದಿಯಲ್ಲಿದೆ. ಆರಂಭದಲ್ಲಿ ಗಿಫ್ಟ್ ನಿಫ್ಟಿ ಉತ್ತಮ ಸಂಕೇತವನ್ನು ನೀಡಿದ್ದು, ಐಟಿ ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಹೂಡಿಕೆದಾರರು ಆಸಕ್ತಿ ತೋರುತ್ತಿದ್ದಾರೆ. ಚಿನ್ನ ಬೆಳ್ಳಿ. ಮಾರುಕಟ್ಟೆಯ ಜೊತೆಗೆ ಚಿನ್ನದ ದರದಲ್ಲಿ ಇಂದು ಕುಸಿತ ಕಂಡಿದೆ. ಬೆಂಗಳೂರಿನಲ್ಲಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಆಭರಣ ಪ್ರಿಯರಿಗೆ ಇದು ಸಿಹಿ ಸುದ್ದಿಯಾಗಿದೆ. HDFC ಬ್ಯಾಂಕ್, ಟಾಟಾ ಸ್ಟೀಲ್, ಐಟಿಸಿ, ಆಕ್ಸಿಸ್ ಬ್ಯಾಂಕ್ ಇಂದಿನ ಟಾಪ್ ಗೇನರ್ಸ್ ಆಗಿದೆ. ಇಂದಿನ ಟಾಪ್ ಲೂಸರ್ಸ್ ONGC, ವಿಪ್ರೋ, ಅದಾನಿ ಎಂಟರ್ಪ್ರೈಸಸ್, ಇನ್ಫೋಸಿಸ್. ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳಲು ಅಥವಾ ಏಷ್ಯನ್ ಮಾರುಕಟ್ಟೆಗಳ ಸಕಾರಾತ್ಮಕ ಪ್ರಭಾವ. ಇಂದು ಬೆಳಗ್ಗೆಯಿಂದಲೇ ಜಪಾನ್ ನಿಕ್ಕೈ ಮತ್ತು ದಕ್ಷಿಣ ಕೊರಿಯಾದ ಕಾಸ್ಪಿಕ್ ಸೂಚ್ಯಂಕಗಳು ಉತ್ತಮ ಏರಿಕೆ ಕಂಡವು. ಜಾಗತಿಕ ಮಾರುಕಟ್ಟೆಯಲ್ಲಿನ ಈ ಸಕಾರಾತ್ಮಕ ವಾತಾವರಣವು ಭಾರತೀಯ ಹೂಡಿಕೆದಾರರಲ್ಲಿ ಭರವಸೆ ಮೂಡಿಸಿತು. ಮಾರುಕಟ್ಟೆಯ ದಿಗ್ಗಜ ಕಂಪನಿಗಳಾದ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ನಲ್ಲಿ ಖರೀದಿ ಕಂಡುಬಂದಿದೆ. ಬ್ಯಾಂಕಿಂಗ್ ವಲಯಗಳಲ್ಲಿ ಸೂಚ್ಯಂಕದ ಮೇಲೆ ಹೆಚ್ಚಿನ ಪ್ರಭಾವ ಬೀರುವುದರಿಂದ ಈ ಷೇರುಗಳ ಏರಿಕೆ ಇಡೀ ಮಾರುಕಟ್ಟೆಯಲ್ಲಿ ಮೇಲಕ್ಕೆತ್ತಿದೆ. ವಿದೇಶಿ ಹೂಡಿಕೆದಾರರ ನಿಲುವು. ಕೆಲವು ದಿನಗಳಿಂದ ಸತತವಾಗಿ ಮಾರಾಟ ಮಾಡುತ್ತಿದ್ದ ವಿದೇಶಿ ಹೂಡಿಕೆದಾರರು ಇಂದು ಆಯ್ದ ಗುಣಮಟ್ಟದ ಷೇರುಗಳಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ಮತ್ತೆ ಹಣ ಹೂಡಿಕೆ ಮಾಡುತ್ತಿರುವುದು ಮಾರುಕಟ್ಟೆಯ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ. ಭಾರತವು ತೈಲವನ್ನು ಆಮದು ಮಾಡಿಕೊಳ್ಳುವ ದೇಶವಾದ್ದರಿಂದ ತೈಲ ಬೆಲೆ ಇಳಿಕೆಯಾಗಿದೆ. ಇದು ನಮ್ಮ ಆರ್ಥಿಕತೆಗೆ ಮತ್ತು ಮಾರುಕಟ್ಟೆಗೆ ಲಾಭದಾಯಕ. ವಾರಾಂತ್ಯದ ಶಾರ್ಟ್ ಕವರಿಂಗ್. ವಾರದ ಕೊನೆಯ ದಿನವಾದ್ದರಿಂದ ಮಾರುಕಟ್ಟೆ ಇಳಿಕೆಯಾಗುತ್ತದೆ ಎಂದು ಬೆಟ್ಟಿಂಗ್ ಕಟ್ಟಿದ್ದವರು ತಮ್ಮ ಪೊಸಿಷನ್ಗಳನ್ನು ಕ್ಲೋಸ್ ಮಾಡಲು ಮತ್ತು ಷೇರುಗಳನ್ನು ಖರೀದಿಸುತ್ತಿದ್ದಾರೆ ಮತ್ತು ಶಾರ್ಟ್ ಕವರಿಂಗ್ ಎನ್ನುತ್ತಿದ್ದಾರೆ. ಇದು ಬೆಲೆ ಏರಿಕೆಗೆ ಕಾರಣವಾಗಿದೆ.